Namaskar. Welcome to Physics with Karur. First of all, thank you very much. We have crossed 900 subscribers now. I thank each and every one of you. Okay, and thanks for the fabulous response for my previous video. Okay, ಇವತ್ತಿನ ವಿಡಿಯೋನು ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಲೈಕ್ ಬಟನ್ ಒಂದು ಸ್ವಲ್ಪ ಒತ್ತಿರಿಪ ಯಾಕಂದ್ರೆ ನೀವೇನ್ ಕಮೆಂಟ್ ಹಾಕ್ತೀರಿ ಅದ್ರ ಮುಂದೆ ನಾನು ನನ್ನ ಸೀಕ್ವೆನ್ಸ್ ಮತ್ತೆ ಸೀರೀಸ್ ಅನ್ನ ಪ್ಲಾನ್ ಮಾಡ್ಕೋತೀನಿ. ಲೆಕ್ಚರ್ ಸೀಕ್ವೆನ್ಸ್ ಆಗಿರ್ಬೋದು, ಆಮೇಲೆ KCET ಸೀರೀಸ್ ಆಗಿರ್ಬೋದು, ಇದನ್ನ ಪ್ಲಾನ್ ಮಾಡ್ಕೋತೀನಿ. In my earlier part, I did discuss about second PUC related aspect in paper analysis. Now we will start with first PUC part. Students ಒಂದು ಸ್ವಲ್ಪ ಜಲ್ದಿನೇ ಮುಗೀತದೆ. ಯಾಕಪ್ಪ ಅಂತಂದ್ರೆ it is not like NEET or JEE where you have equal weightage. First PUC part in the roughly you will get around 15 to 18 questions. Okay, so I can now say that when it comes to first PUC part, say 15 to 18 questions. Okay, ಇಷ್ಟರೊಳಗೆ ಇರ್ತದೆ, ರೈಟ್? ಇದಕ್ಕಿಂತ ಜಾಸ್ತಿನೂ ಆಗೋದಿಲ್ಲ, ಇದಕ್ಕಿಂತ ಕಡಿಮೆನೂ ಆಗೋದಿಲ್ಲ. 14 ಒಂದೆರಡು ಸತಿ ಬಂದಿತ್ತು, ಬಟ್ ಆಲ್ವೇಸ್ ದ ಸೇಮ್. ಶಲ್ ಐ ಸ್ಟಾರ್ಟ್? ಫಿಸಿಕಲ್ ವರ್ಲ್ಡ್ ಅಂತೂ ಬಿಟ್ಟೇ ಬಿಡ್ರಿ. Now we will start with units and measurement. Errors, okay, had got maximum number of questions here. Not only errors, okay, ಇಲ್ಲಿಂದ ಸಿಗ್ನಿಫಿಕೆಂಟ್ ಫಿಗರ್ಸ್ ಮೇಲೆ ಬರ್ತದೆ, ಡೈಮೆನ್ಷನ್ ಫಾರ್ಮುಲಾ ಮೇಲೆ ಬರ್ತದೆ, SI ಯೂನಿಟ್ ಮೇಲೆ ಬರ್ತದೆ. SI ಯೂನಿಟ್ ಒಳಗೆ ಫೇವ್ರೆಟ್ ಕ್ವಶನ್ ಎಪ್ಸಿಲಾನ್ ನಾಟ್ ಮ್ಯೂ ನಾಟ್ ಬಹಳ ಸದ್ಯ ರಿಪೀಟ್ ಆಗಿದೆ. ಓಕೆ, ಆಮೇಲೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅದಿದು ಸಂವಾಟ್ ಟ್ರಿಕಿಯರ್ SI ಯೂನಿಟ್ಸ್ ಅಂಡ್ ಡೈಮೆನ್ಷನ್ ಫಾರ್ಮುಲಾ, ಬಟ್ ಪರ್ಸೆಂಟೇಜ್ ಎರರ್, ಓಕೆ, ಆಮೇಲೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. Then comes motion in a straight line. In say on observing say around 5 to 6 question papers, what I have found is relative velocity has repeated many a times. Students, ನಿನ್ನೆ ಹೆಂಗ್ ವಿಡಿಯೋ ವಾಚ್ ಮಾಡಿದ್ರಲ್ಲ ಅದೇ ಸೀರಿಯಸ್ನೆಸ್ ಒಳಗೆ ಈ ವಿಡಿಯೋ ನೋಡ್ರಿ. ಲಾಸ್ಟಿಗೆ ನಿಮಗೆ ರೋಡ್ ಮ್ಯಾಪ್ ಹಾಕೊಟ್ಟೇನೆ, ಏನ್ ಓದ್ಬೇಕು ಇಡೀ PUC ನ ಒಂದ್ ಸ್ಲೈಡ್ ಒಳಗೆ ಕವರ್ ಮಾಡಿದ್ದೀನಿ. ಸ್ವಲ್ಪ ಇದನ್ನ ನೋಡ್ಕೋತ ಹೋದ್ರಿ ಅಂದ್ರೆ ಅಲ್ಲಿ ಕನೆಕ್ಟ್ ಮಾಡ್ಬೋದು, ಅದಕ್ಕೆ ಹೇಳ್ತಿರು. So again one question here from motion in a straight line. Next comes motion in a plane. Motion in a plane ಒಳಗೆ ಏನಾಗುತ್ತೆ, ಇನ್ಕ್ಲೈನ್ಡ್ ಪ್ಲೇನ್ ಮೇಲೆ ಕ್ವಶನ್ ಬರ್ಬೋದು. ಓಕೆ, ಇನ್ಕ್ಲೈನ್ಡ್ ಪ್ಲೇನ್ ಮೇಲೆ ಕ್ವಶನ್ ಬರ್ಬೋದು, ಸರ್ಕ್ಯುಲರ್ ಮೋಷನ್ ಮೇಲೂ ಕ್ವಶನ್ ಬರ್ಬೋದು, ಯಾಕಂದ್ರೆ ಸರ್ಕ್ಯುಲರ್ ಮೋಷನ್ ಅಂದ್ರೆ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಮೇಲೂ ಬರ್ಬೋದು. ಬಟ್ ಜನರಲಿ ಐ ಕ್ಯಾನ್ ಸೇ ದಟ್ ಒನ್ ಕ್ವಶನ್ ವಿಲ್ ಕಮ್ ಹಿಯರ್. ಮೆಜಾರಿಟಿ ಆಫ್ ಟೈಮ್ಸ್ ಇಟ್ ಈಸ್ ಫ್ರಮ್ ಇನ್ಕ್ಲೈನ್ಡ್ ಪ್ಲೇನ್ ಅಂಡ್ ರಿಲೇಟಿವ್ ವೆಲಾಸಿಟಿ, ಎರಡು. ಲಾಸ್ಟ್ ಇಯರ್ ಅಂಡ್ ಪ್ರೀವಿಯಸ್ ಇಯರ್ laws of motion ಮೇಲೆ ಡೈರೆಕ್ಟ್ ಕ್ವಶನ್ ಬಂದಿದ್ದಿಲ್ಲ. See, that doesn't mean that you should not study it. If you don't study laws of motion, you will never understand work energy power. Okay, ಯಾಕಂದ್ರೆ ಫೋರ್ಸ್ ಬೇಕೇ ಬೇಕಿಲ್ಲಿ. ವರ್ಕ್ ಅಂಡ್ ಎನರ್ಜಿ ಪವರ್ ರ್ಯಾಂಕ್ ಬರ್ಬೇಕು ಅಂತಂದ್ರೆ ನಿಮಗೆ ಬೇಕೇ ಬೇಕಲ್ಲ. ನ್ಯೂಟನ್ ಇಲ್ಲ ಅಂದ್ರೆ ಮೆಕ್ಯಾನಿಕ್ಸ್ ಹೆಂಗ್ ಆಗ್ತದೆ ಹೇಳ್ರಿ? ಸೊ ಮಲ್ಟಿ ಕಾನ್ಸೆಪ್ಚುವಲ್ ಅಂತ ತಗೋಬೇಕಿದೆ, ಮಲ್ಟಿ ಕಾನ್ಸೆಪ್ಚುವಲ್ ಅಂತ ತಗೋಬೇಕು. ಓಕೆ, ಅದಕ್ಕೆ ಇಲ್ಲಿ 0 ಕ್ವಶನ್ಸ್ ಅಂತ ನಾನು ಕ್ಲಾಸಿಫೈ ಮಾಡ್ಕೊಂಡೇನೆ. ಬಟ್ ಯು ಆರ್ ಲೈಕ್ಲಿ ಟು ಗೆಟ್ ಎ ಕ್ವಶನ್ ಆನ್ ಫ್ರಿಕ್ಷನ್. ಫ್ರಿಕ್ಷನ್ ಮೇಲೆ ಕ್ವಶನ್ ಬರುವಂತ ಚಾನ್ಸಸ್ ಬಹಳ ಇದೆ. ನೆಕ್ಸ್ಟ್ ಈಸ್ ಒನ್ ಆಫ್ ಮೈ ಫೇವರೆಟ್ ಚಾಪ್ಟರ್ಸ್, ವರ್ಕ್ ಎನರ್ಜಿ ಅಂಡ್ ಪವರ್. ಯು ಹ್ಯಾವ್ 2 ಕ್ವಶನ್ಸ್ ಹಿಯರ್. ಓಕೆ, ವರ್ಟಿಕಲ್ ಸರ್ಕಲ್ ಈಸ್ ದ ಮೋಸ್ಟ್ ಕಾಮನ್ಲಿ ಆಸ್ಡ್ ಕ್ವಶನ್. ವರ್ಟಿಕಲ್ ಸರ್ಕಲ್ ಅಂದ್ರೆ ಈ ರೀತಿ ಇರುತ್ತೆ. ಓಕೆ, ಈ ಬಾಬಿನ ಒಂದು ಕಂಪ್ಲೀಟ್ ಸರ್ಕಲ್ ಹೊಡಿಸ್ಲಿಕ್ಕೆ ಏನೇನ್ ಸರ್ಕಸ್ ಮಾಡ್ಬೇಕು ನೀವು? ಇಲ್ಲಿದ್ದಾಗ ಎನರ್ಜಿ ಏನ್, ಇಲ್ಲಿದ್ದಾಗ ಏನ್, ಕಂಪ್ಲೀಟ್ ಸರ್ಕಲ್ ಹೊಡಿಲಿಕ್ಕಿದ್ರೆ ಇನಿಷಿಯಲ್ ವೆಲಾಸಿಟಿ ಎಷ್ಟಿರ್ಬೇಕು, ಇವನ್ನೆಲ್ಲ ಮಾಡ್ಕೋಬೇಕು. ಅಂಡ್ ದೆನ್ ಪವರ್ ಡಿಲಿವರ್ಡ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಇಲ್ಲಿ ನೀವು ಬಹಳಷ್ಟು ಪ್ರಾಬ್ಲಮ್ಸ್ ಆಲ್ರೆಡಿ ನೋಡಿರ್ತೀರಿ. ಎಫಿಷಿಯನ್ಸಿ ಮೇಲೆ, ಎಫಿಷಿಯನ್ಸಿ ಆಫ್ ವಾಟರ್ ಪಂಪ್ ಮೇಲೆ, ಪವರ್ ಡಿಲಿವರ್ಡ್ P is equal to F into V ಮೇಲೆ. ಇನ್ಫ್ಯಾಕ್ಟ್ ಇಂಟಿಗ್ರೇಷನ್ ಯೂಸ್ ಮಾಡಿ ಮಾಡ್ಬೋದು. ಗ್ರಾಫಿಕಲ್ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಸೊ ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ಇಸ್ one of the most lengthiest top chapters when it comes to first PUC, system of particles and rotational motion. If you observe, the majority of the questions were from perpendicular axis theorem, but deleted ಇದು ನಿಮ್ಗಿರೋದಿಲ್ಲ. ಹಿಂಗಾಗಿ what I can say is center of mass, equations of rotational motion, okay, and then moment of inertia, ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಬರೋ ಚಾನ್ಸಸ್ ಇದಾವೆ. Then one of the very simple chapter, gravitation ಬಂತು ಅಂದ್ರೆ acceleration due to gravity ಮೇಲೆ
ಲಾಸ್ಟ್ ಟೈಮ್ ಬಂದಿತ್ತು, ಪ್ರೀವಿಯಸ್ ಇಯರ್ ಬಂದಿತ್ತು. ಓಕೆ, then once again a very simple chapter, hardly 3 to 4 concepts will cover this chapter. One question from Young's modulus, theoretical irutte, wire based questions baala bartave illi. Okay, then lengthy chapter. Okay, ಇಲ್ಲಿ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಇದೆ, ಬರ್ನಾಲಿಸ್ ಪ್ರಿನ್ಸಿಪಲ್ ಇದೆ, ಪಾಸ್ಕಲ್ಸ್ ಲಾ ಇದೆ, ಒಂದು ಕ್ವಶನ್ ಬರ್ಬೋದು. ದೆನ್ ಕಮ್ಸ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಡಿಲೀಟೆಡ್ ಪೋರ್ಷನ್ ಒಳಗೆ ಬಹಳಷ್ಟು ಪಾರ್ಟ್ ಡಿಲೀಟ್ ಮಾಡ್ಯಾರ ಇದನ್ನ. ಓಕೆ, ನಾ ಅದ್ರ ಬಗ್ಗೆ ಮಾತಾಡ್ತೀನಿ. ರೈಟ್, ಸೊ 1 ಮಾರ್ಕ್ ಕ್ವಶನ್ ಇಲ್ಲಿ ಹೋಗುತ್ತೆ. ಇಲ್ಲಿ 1 ಕ್ವಶನ್ ಬರುತ್ತೆ. ಸಕ್ಸೆಸಿವ್ ವಿವರ್ಸ್ ಒಳಗೆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಮೇಲೆ ಬಂದಿತ್ತು, ಸ್ಪೆಸಿಫಿಕ್ ಹೀಟ್ ಮೇಲೆ ಬಂದಿತ್ತು, ಥರ್ಮಲ್ ಕಂಡಕ್ಟಿವಿಟಿ ಮೇಲೆ ಬಂದಿತ್ತು. ಬಟ್ ಥರ್ಮಲ್ ಕಂಡಕ್ಟಿವಿಟಿ ಈಗ ಡಿಲೀಟೆಡ್ ಪಾರ್ಟ್ ಆಗಿದೆ, ಸೊ ಯು ಕ್ಯಾನ್ ಇಗ್ನೋರ್ ಇಟ್. ಓಕೆ, ನೆನ್ಪಿರ್ಲಿ, ರೇಡಿಯೇಷನ್ ತೆಗೆದಿದ್ದಾರೆ ಡಿಲೀಟೆಡ್ ಪೋರ್ಷನ್ ಇಂದ. ನ್ಯೂಟನ್ಸ್ ಲಾ ಆಫ್ ಮೋಷನ್, ಇದು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅಲ್ಲ. ಓಕೆ, ದೆನ್ ಯು ಹ್ಯಾವ್ ಥರ್ಮೋಡೈನಮಿಕ್ಸ್. ಥರ್ಮೋಡೈನಮಿಕ್ಸ್ ಒಳಗೆ ರೆಫ್ರಿಜರೇಟರ್ ಬೇಡ, ಆಮೇಲೆ ಇದು ಯಾವುದು ನಮ್ಮ ಹೀಟ್ ಇಂಜಿನ್ ಬೇಡ, ಬಟ್ ಕಾರ್ನಾಟ್ಸ್ ಇಂಜಿನ್ ಇದೆ. ಬಟ್ ಮೆಜಾರಿಟಿ ಆಫ್ ದ ಕ್ವಶನ್ಸ್ ಆರ್ ಫ್ರಮ್ isothermal and adiabatic process. They are basically on work done during this. So generally ಕೆಲವೊಬ್ರು ಏನ್ ಮಾಡ್ತಾರಪ್ಪ, ವರ್ಕ್ ಡನ್ ಅಂದ್ಕೊಂಡು ವರ್ಕ್ ಎನರ್ಜಿ ಪವರ್ ಅಂತ ತಿಳ್ಕೊತಾರೆ. ಹಂಗಲ್ಲ ಅದು. ವರ್ಕ್ ಡನ್ ಮಲ್ಟಿ ಕಾನ್ಸೆಪ್ಚುಯಲ್ ನ ಮೊನೋಅಟಾಮಿಕ್ ಡೈಅಟಾಮಿಕ್ ಗ್ಯಾಸಸ್ ರಿಲೇಟ್ ಮಾಡಿ ಬೇಸಿಕ್ ಕೈನೆಟಿಕ್ ಥಿಯರಿ ಆಫ್ ಕ್ವಶನ್ ಗ್ಯಾಸಸ್ ಮೇಲೆ ಕ್ವಶನ್ ತೆಗಿಬಹುದು. ತೆಗಿಬಹುದಲ್ಲ, ಇದೆ ಅದು. ದೆನ್ ಹೇಳಿದ್ನಲ್ಲ ಅವಾಗ, ಹೀಟ್ ಎನರ್ಜಿಯಿಂದ ವರ್ಕ್ ಡನ್ ಆಗಿದ್ದು. ಬೇಸಿಕ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಸಮಾಧಾನವಾಗಿ ನೋಡ್ಕೋತ ಹೋಗ್ರಿ. ಲಾಸ್ಟ್ ಶೀಟ್ ಒಳಗೆ ನಿನ್ನೆ ಮಾಡ್ದಂಗೆ ಮಾಡ್ಕೋತ ಹೋಗ್ತೀನಿ. ಇನ್ಫ್ಯಾಕ್ಟ್ ನಿನ್ನೆಕ್ಕಿಂತ ಇಂಪ್ರೂವೈಸ್ ಮಾಡೀನಿ. ಓಕೆ, ಸೊ ವೇಟ್ ಅಂಡ್ ವಾಚ್. ದೆನ್ ಯು ಹ್ಯಾವ್ ಆಸಿಲೇಷನ್. ಸ್ಪ್ರಿಂಗ್ ಕಾನ್ಸ್ಟೆಂಟ್ ಮೇಲೆ, ಸ್ಪ್ರಿಂಗ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಮೇಲೆ ಜನರಲಿ ಕ್ವಶನ್ಸ್ ಬರ್ಕೋತಾ ಹೋಗ್ತಾವೆ. ದೆನ್ ವೇವ್ಸ್ ಮೇಲೆ ಅಗೇನ್ ಡಿಲೀಟೆಡ್ ಪಾರ್ಟ್ ಇದೆ. ಡಾಪ್ಲರ್ ಇಫೆಕ್ಟ್ ಮೇಲೆ ಬಹಳಷ್ಟು ಕ್ವಶನ್ ಕೇಳಿದಾರೆ, ಈ ಸತಿ ಕೇಳಿಕ್ ಬರುವುದಿಲ್ಲ. ಡಾಪ್ಲರ್ ಇಫೆಕ್ಟ್ ಹ್ಯಾಸ್ ಬಿನ್ ಡಿಲೀಟೆಡ್. ಸೊ 1 ಕ್ವಶನ್ ಆಗಿದೆ. Now comes the key point. See students, you can take a screenshot now. This is what you are going to study. Let us start with, ಅಂದ್ರೆ ನಿನ್ನೆ ಮಾಡಿದ್ನಲ್ಲ, ಏನ್ ಹೇಳ್ರಿ, ಇದನ್ನ ನಾನು ಬ್ಲಾಕ್ ಸ್ಟಡಿ ಸೀಕ್ವೆನ್ಸ್ ಅಂತ ಕರೆಯೋದು. ಬ್ಲಾಕ್ ಸ್ಟಡಿ ಮಾಡ್ಬೇಕು ಯಾವಾಗ್ಲೂ, ಇಂಡಿಪೆಂಡೆಂಟ್ ಸ್ಟಡಿ ಮಾಡಬಾರ್ದು. ಒಂದು ತಗೊಂಡ್ರೆ ಒಂದು ಕಟ್ ಥ್ರೂ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಸಿ ಸಾಲ್ವ್ ಅರೌಂಡ್ 15 MCQs from each of this section, units and measurement in that. So what I am dealing with is now units and measurements. ಬೇಕಾದಷ್ಟು ಆಗ್ತದೆ. ಒಂದು ಕ್ವಶನ್ ಕವರ್ ಮಾಡ್ಕೊಳ್ಳಿಕ್ಕೆ ಭಾರಿ ಸಿಂಪಲ್ ಆಗೋದು ಎರರ್ಸ್, ಸಿಗ್ನಿಫಿಕೆಂಟ್ ಫಿಗರ್ಸ್, 1-2 ಡೈಮೆನ್ಷನ್ ಫಾರ್ಮುಲಾ, 1-2 SI ಯೂನಿಟ್ ಬರ್ಕೊಂಡ್ರೆ ಸಾಕು. ಇದಾದ್ಮೇಲೆ ಪ್ಲಸ್ ಏನ್ ಮಾಡ್ಬೇಕು, ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಸ್ಟಡಿ ಅಟ್ ಎ ಸ್ಟ್ರೆಚ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ವೆನ್ ಇಟ್ ಕಮ್ಸ್ ಟು ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಈ ಪಾರ್ಟ್ ಬಗ್ಗೆ ನಾವು ಮಾತಾಡ್ತಿರೋದು. ಓಕೆ, ಗ್ರಾಫ್ಸ್ 3 ಗ್ರಾಫ್ ಇದೆ. XT ಕರ್ವ್, VT ಕರ್ವ್, ಆಮೇಲೆ AT ಕರ್ವ್. ದೆನ್ ರಿಲೇಟಿವ್ ಮೋಷನ್ 5 ಪ್ರಾಬ್ಲಮ್ ಇದೆ ಇಲ್ಲಿ. ರೈನ್ ಪ್ರಾಬ್ಲಮ್, ಎಲಿವೇಟರ್ ಪ್ರಾಬ್ಲಮ್, ಓಕೆ, ಬೋಟ್ ಪ್ರಾಬ್ಲಮ್. ಈ ರೀತಿ ಮಾಡ್ಕೊಂಡ್ರೆ ಅಂದ್ರೆ ಸಾಕು. ಸೊ ಸಾಲ್ವ್ ಓನ್ಲಿ 25 MCQs, ಯು ಆರ್ ಡನ್. ಬೇಕಾದಷ್ಟಾತು. ದೆನ್ ಕಮ್ಸ್ ಸೆಕೆಂಡ್ ಬ್ಲಾಕ್. ಸೆಕೆಂಡ್ ಬ್ಲಾಕ್ ಒಳಗೆ ಏನಿದೆ ಹೇಳ್ರಿ, ವೆಕ್ಟರ್ಸ್ ಪ್ರೊಜೆಕ್ಟೈಲ್ ಮೋಷನ್. ಅಂದ್ರೆ ಐ ಆಮ್ ಡೀಲಿಂಗ್ ವಿತ್ ಮೋಷನ್ ಇನ್ ಎ ಪ್ಲೇನ್, ಮೋಷನ್ ಇನ್ ಎ ಪ್ಲೇನ್. ಓಕೆ, ಪ್ಲಸ್ laws of motion. Laws of motion. Laws of motion ಒಳಗೆ ಫ್ರಿಕ್ಷನ್ ಮತ್ತೆ ಚೇಂಜ್ ಇನ್ ಮೊಮೆಂಟಮ್ ಗೆ ಹೆಚ್ಚಿಗೆ ಒತ್ತು ಕೊಡ್ಬೇಕು ನಾವು. ಚೇಂಜ್ ಇನ್ ಮೊಮೆಂಟಮ್ ಅಂದ್ರೆ ಡೆಲ್ಟಾ ಪಿ ಮೇಲೆ ಪ್ರಾಬ್ಲಮ್ಸ್ ಮಾಡ್ರಿ, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಮೇಲೆ ಪ್ರಾಬ್ಲಮ್ಸ್ ಮಾಡ್ಕೊಡ್ರಿ. ಅಗೇನ್ 30 to 35 ಪ್ರಾಬ್ಲಮ್ಸ್ ಫ್ರಮ್ ಈಚ್ ಬ್ಲಾಕ್ is sufficient. Okay, now comes the next part. ಯಾವ್ದಿದು? ವರ್ಕ್ ಎನರ್ಜಿ ಅಂಡ್ ಪವರ್. ವರ್ಕ್ ಎನರ್ಜಿ ಅಂಡ್ ಪವರ್ ಇಸ್ ಅ ಲೆಂದಿಯರ್ ಪಾರ್ಟ್. ಹಿಂಗಾಗಿ ವರ್ಕ್ ಎನರ್ಜಿ ಅಂಡ್ ಪವರ್ ಜೊತೆ ಇನ್ನೊಂದು ಲೆಂದಿಯರ್ ಚಾಪ್ಟರ್ ಸೇರ್ಸೇನೆ, ಯಾಕಂದ್ರೆ ದೇ ಆರ್ ಇಂಟರ್ ರಿಲೇಟೆಡ್. ತಲೆಯಾಗಿರ್ಲಿ. ಓಕೆ, ಪ್ಲಸ್
system of particles and rotational motion. This is the second block. ಏನೇನು ಓದ್ತೀರಿ ಇಲ್ಲಿ? ವೆರಿ ಸಿಂಪಲ್. ಪವರ್ ಮೇಲಿನ ಪ್ರಾಬ್ಲಮ್ಸ್ ಮಾಡ್ಕೊಡ್ರಿ, ಭಾಳ ಏನಿರಲ್ಲ ಅದ್ರಾಗೆ. ಕೊಲಿಷನ್ಸ್ ಬಹಳ ಇಂಪಾರ್ಟೆಂಟ್. ಎಲಾಸ್ಟಿಕ್ ಅಂಡ್ ಇನ್ಎಲಾಸ್ಟಿಕ್ ಕೊಲಿಷನ್ ಮೇಲೆ, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್ ಮೇಲೆ. ಆಬ್ಲಿಕ್ ಕೊಲಿಷನ್ ಒಂದೇ ಸತಿ ಕೇಳಿರೋದು, ಒಂದು ಎಕ್ಸಾಂಪಲ್ 2 ಎಕ್ಸಾಂಪಲ್ ಮಾಡ್ಕೊಂಡು ಬಿಟ್ಬಿಟ್ರಿ. ವರ್ಕ್ ಡನ್ ಅದ್ ಎಕ್ಸಾಂಪಲ್ಸ್ ಮೇಲೆ ಥಿಯರಾಟಿಕಲ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ವರ್ಟಿಕಲ್ ಸರ್ಕಲ್ ನಾನು ಆವಾಗಲೇ ಹೇಳ್ದಂಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಓಕೆ, when it comes to system of particles and rotational motion, center of mass, equations of rotational motion, moment of inertia, that is more than sufficient here. So ಇಷ್ಟು ನೀವು ಮಾಡ್ಕೊಂಡ್ರಿ ಅಂತಂದ್ರೆ I can definitely assure you that it is a very 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 simple part to be followed. ಏನು ಡಿಫಿಕಲ್ಟಿ ಇಲ್ಲ ಅದ್ರ. Now comes this part. ಇದು ಏನ್ ಮಾಡ್ಯಾನ ಅಂದ್ರೆ ಸಪ್ರೇಟ್ ಆಗಿ ತಗೊಂಡೇನೆ. ಯಾವಾಗಾರ ಒಂದು ಸಂಡೇ ಕೂತ್ ವರ್ಕ್ ಮಾಡಿ ಮುಗಿಸ್ಬಿಟ್ರಿ ಇದನ್ನ. ಗ್ರಾವಿಟೇಷನ್, to tell you very frankly, it will consume less than 30 minutes. 35 MCQs and here say 50 MCQs. Okay, ಸ್ಟಡಿ ಮಾಡ್ಬೇಕಾರೆ ಓಕೆ ಅದನ್ನ ಹೆಂಗ್ ಮಾಡ್ತೀರಿ, ಏನ್ ಮಾಡ್ತೀರಿ ಅವನ್ನೆಲ್ಲ ಹೇಳ್ತೀನಿ. MCQs ಬರೆದು ಒಂದು ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಂಡಿರಿ, ನಾ ಮುಂದೆ ಹೇಳ್ತೇನೆ ಅದನ್ನ. ಇದೆರಡು ಸೇರಿ ಒಂದು ಬ್ಲಾಕ್ ಮಾಡ್ಕೊಡ್ರಿ. ಯಾವುದು? ಸಾಲಿಡ್ಸ್ ಒಂದು, ಆಮೇಲೆ ಫ್ಲೂಯಿಡ್ಸ್ ಒಂದು. ಸ್ವಲ್ಪ ಲೆಂದಿ ಇದೆ. ಓಕೆ, ಸಾರಿ, ಸಾಲಿಡ್ಸ್ ಮತ್ತೆ ಫ್ಲೂಯಿಡ್ಸ್ ಇಲ್ಲೇ ಬರುತ್ತೆ. ಜಸ್ಟ್ ಅ ಮಿನಿಟ್, ನಾ ಕೆಳಗಿಂದ ಫ್ಲೂಯಿಡ್ಸ್ ಅಂತ ಮಾಡಿ ಅಲ್ಲಿ ಬರ್ದೆ. ಅಲ್ಲಿ ಮಾಡೋದು ಬೇಡ ಅದನ್ನ. ಜಸ್ಟ್ ಅ ಮಿನಿಟ್. ಎಸ್, ಸಾಲಿಡ್ಸ್ ಅಂಡ್ ಫ್ಲೂಯಿಡ್ಸ್. ನೋಡ್ರಿ ಎಷ್ಟು ಕಾನ್ಸೆಪ್ಟ್ ಕವರ್ ಮಾಡ್ಬೇಕಲ್ಲಿ. ಓಕೆ, ಯಂಗ್ಸ್ ಮಾಡ್ಯುಲಸ್, ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಮೇಲೆ, ಪಾಸ್ಕಲ್ಸ್ ಲಾ ಮೇಲೆ, ಆರ್ಕಿಮಿಡೀಸ್ ಪ್ರಿನ್ಸಿಪಲ್, ಬರ್ನಾಲಿಸ್ ಥಿಯರಮ್. ಇದ್ ಬಿಟ್ಟು ಒಂದು ಕ್ವಶನ್ ಬೇರೆ ಕಡೆಯಿಂದ ಬರೋದಿಲ್ಲ. ಫ್ಲೂಯಿಡ್ಸ್ 750 MCQs. ಓಕೆ, ಇದೊಂದು ಸ್ವಲ್ಪ ಲೆಂದಿಯರ್ ಆಗುತ್ತೆ ಬಿಕಾಸ್ ಐ ಹ್ಯಾವ್ ಜಾಯಿಂಡ್ 3 ಚಾಪ್ಟರ್ಸ್ ಹಿಯರ್. ಯಾವ್ದಾದ್ ಹೇಳ್ರಿ? ಥರ್ಮಲ್ ಪ್ರಾಪರ್ಟೀಸ್. ಓಕೆ, ಥರ್ಮಲ್ ಪ್ರಾಪರ್ಟೀಸ್ ಒಂದು, ಪ್ಲಸ್ ಥರ್ಮೋಡೈನಮಿಕ್ಸ್. ಓಕೆ, ಪ್ಲಸ್ BKT, ಬೇಸಿಕ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಏನೇನ್ ಮಾಡ್ತೀರಿ? ಅಲ್ಫಾ ಬೀಟಾ ಗಾಮಾ ಎಕ್ಸ್ಪಾನ್ಷನ್ ಮಾಡ್ಕೋತೀರಿ, ಥರ್ಮಲ್ ರೇಡಿಯೇಷನ್ ಮಾಡ್ಕೋತೀರಿ, ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಮಾಡ್ಕೋತೀರಿ, specific it, thermodynamic process, Carnot's engine, degrees of freedom, numericals from basic kinetic theory of RMS value ಇದೆಲ್ಲ ಇಂಪಾರ್ಟೆಂಟ್ ಇದೆ. You have to solve say around 50 numericals here, 50 MCQs. And finally you have waves and oscillations. Fundamentals part strong ಇರಬೇಕಿಲ್ಲಿ. Velocity of simple harmonic motion, acceleration of simple harmonic motion, phase of a simple harmonic motion. Then spring based problems, energy, potential energy, kinetic energy. ಹೆಂಗಿತ್ ಕರ್ವ್ ಹೇಳ್ರಿ? ಹಿಂಗೊಂದು, ಹಿಂಗೊಂದು, ಹಿಂಗ್ ಟೋಟಲ್ ಎನರ್ಜಿ. ಡ್ಯಾಂಪ್ಡ್ ಆಸಿಲೇಷನ್ ಮಾಡ್ಕೋತೀರಿ, ಬರ್ತಾ ಬರ್ತಾ ಟೈಮ್ ಪೀರಿಯಡ್ ಕಡಿಮೆ ಆಗುವಂಥದ್ದು. ಓಕೆ, ಸಾರಿ, ಆಂಪ್ಲಿಟ್ಯೂಡ್ ಕಡಿಮೆ ಆಗುವಂಥದ್ದು. ಇನ್ನು ವೇವ್ಸ್ ಬಂದ್ರಿ ಅಂದ್ರೆ ಟೈಪ್ಸ್ ಆಫ್ ವೇವ್ಸ್, ಲಾಂಗಿಟ್ಯೂಡ್ನಲ್ ಟ್ರಾನ್ಸ್ಫರ್ಸ್ ವೇವ್, ಸ್ಟೇಷನರಿ ವೇವ್ಸ್, ಪ್ರೋಗ್ರೆಸಿವ್ ವೇವ್ಸ್. ಈ ಸತಿ ಅದು ನೋಟ್ಸ್ ಎಲ್ಲ ತೆಗೆದು ಬಿಟ್ಟಿದ್ದಾರೆ. ಹಿಂಗಾಗಿ ಇಲ್ಲೊಂದು 50 MCQs ಮಾಡ್ಕೊಂಡ್ರೆ ಸಾಕು. ಏನು ಓದ್ಬೇಕು ಅನ್ನೋದು ಸ್ಕ್ರೀನ್ ಶಾಟ್ ತಗೊಳ್ರಿ, ನನ್ನ ಮುಖನೂ ಬಂದಿರ್ತದೆ ಅದ್ರಾಗೆ. ಓಕೆ, ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಓಕೆ ಸ್ಟೂಡೆಂಟ್ಸ್, ಐ ರಿಕ್ವೆಸ್ಟ್ ಯು, ಓಕೆ, ಸೊ ಪ್ಲೀಸ್ ಕಮೆಂಟ್ ಆನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಬಹಳ ನೀಟಾಗಿ ಮಾಡಿದ್ದೀನಿ ಇದನ್ನ. ಏನ್ ಓದ್ಬೇಕಂತ ಇಲ್ಲೇ ಸಿಕ್ಬಿಡ್ತದೆ. ಇದೇ ಟೈಪ್ ಚಾಪ್ಟರ್ ವೈಸ್ ನಾನು ಸೆಕೆಂಡ್ ಇಯರ್ಗೂ ಮಾಡ್ಕೋತ ಹೋಗ್ತೀನಿ, ಯಾಕಂದ್ರೆ ಅಲ್ಲಿ ವೇಟೇಜ್ ಭಾಳ ಇದೆ. ಓಕೆ, ಕಾನ್ಸೆಪ್ಟ್ ಕಲಿಯೋದು ಭಾಳ ಇದೆ, ರೈಟ್? ಸೊ ನಿಮ್ಮ ಒಂದು ಫೀಡ್ಬ್ಯಾಕ್ ಮೇಲೆ, ಅಂದ್ರೆ ನಿಮ್ಮ ಒಂದು ಕಮೆಂಟ್ಸ್ ಮೇಲೆ ನಾನು ನನ್ನ ಮುಂದಿನ ಪ್ಲಾನ್ ಅನ್ನ ನಾಳೆ ಅಥವಾ ನಾಡಿದ್ದು ನಿಮ್ಮ ಮುಂದೆ ಇಡ್ತೇನೆ. ಓಕೆ, ಸೊ ವಿತ್ ದಿಸ್ ಐ ಕನ್ಕ್ಲೂಡ್. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ಇಟ್. ಓಕೆ, ಸೊ ಎಲ್ಲ ಚಲೋ ಅನ್ಸಿರ್ಬೋದು ನಿಮಗಿದು. ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಎಲ್ಲ ಅಲ್ಲಿ ಅಪ್ಡೇಟ್ಸ್ ಹಾಕೋತ ಹೋಗ್ತಿದ್ದೀನಿ. ಅಂಡ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ದ ಸಬ್ಸ್ಕ್ರಿಪ್ಷನ್ ಹ್ಯಾಸ್ ಗ್ರೋನ್ ಎಕ್ಸ್ಪೋನೆನ್ಷಿಯಲಿ. ಓಕೆ, ನನಗೆಂದೂ ಅನ್ಸಿದ್ದೇ ಇಲ್ಲ ನಾನು ಇಷ್ಟು ಮಂದಿ ಕೇಳ್ತಾರ ಅಂತ ಹೇಳಿ. ಓಕೆ, ಕಾರಣಾಂತರಗಳಿಂದ, ಮನಸ್ಸು ಸರಿ ಇರಲಾರ್ದ ಕಾರಣದಿಂದ ಇವತ್ತು ನಮ್ಮ ಉತ್ತರ ಭೂಪಾನ್ ನಾವು ಮಾಡ್ಲಿಕ್ಕೆ ಆಗಂಗಿಲ್ಲ. ರಿಯಲಿ ವೆರಿ ಸಾರಿ ಫಾರ್ ಇಟ್. ಯಾಕಂದ್ರೆ ನಗೋ ವಿಷಯ ಮಾಡುವಂತ ಪರಿಸ್ಥಿತಿ ಒಳಗೆ ನಾನಿಲ್ಲ, ರೈಟ್? ಸೊ ಹಿಂಗಾಗಿ ಉತ್ತರ ಭೂಪಾನ್ ಇವತ್ತು ಮಾಡೋದಿಲ್ಲ, ಮುಂದಿನ ವಾರ ನೋಡೋಣ, ರೈಟ್? ಸೊ ಸ್ಕ್ರೀನ್ ಶಾಟ್ ತಗೊಂಡಿರಿ ಅಂತ ತಿಳ್ಕೊಂಡೇನಿ. ಪ್ಲೀಸ್ ಸ್ಟೂಡೆಂಟ್ಸ್, ಲೈಕ್ ದ ವಿಡಿಯೋ, ಕಮೆಂಟ್, ಓಕೆ, ಅಂಡ್ ಡೂ ಶೇರ್ ಇಟ್. ಶೇರ್ ಮಾಡ್ರಿ. ಓಕೆ, ನಿಮ್ಮ ಓದುವಂತಹ ಮೆಥಡಾಲಜಿ ಬಗ್ಗೆ ಯೂಟ್ಯೂಬ್ನಾಗ ಬಹಳ ಚಲೋ ಹೇಳ್ಬೋದು, ಕಲಿಸೋಕ್ಕಿಂತ ಜಾಸ್ತಿ. ಯಾಕಂದ್ರೆ ಈಗ ಒಂದು ರೌಂಡ್ ಆಗಿರ್ತದ ಅಂತ ತಿಳ್ಕೊಂಡೆ ನನ್ನ ಕ್ಲಾಸಿಗೆ ಕೂಡ್ರಿ ನೀವು, ರೈಟ್?
ಎಲ್ಲಾ ಫಂಡಮೆಂಟಲ್ಸ್ ಮಾಡ್ಕೋತಾ ಹೋದ್ವಿ ಅಂದ್ರೆ ಬಹಳ ಲೆಂದಿ ಆಗ್ಬಿಡ್ತದೆ. ನಾನ್ ನಿಮಗೆ ಚಾಪ್ಟರ್ ಇನ್ಫೋ ಅಂತ ಮಾಡುವಂತ ಪ್ಲಾನ್ ಆಗಿದ್ದೀನಿ. ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್ ಅಂತ. ಓಕೆ, ಸೊ ವಿತ್ ದಿಸ್ ಐ ಕನ್ಕ್ಲೂಡ್. ಥ್ಯಾಂಕ್ ಯು. ಗುಡ್ ನೈಟ್.